ಸೊ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಕಿರಣ್ ಕನ್ನಡಿಗ 46. ಇವತ್ತು ನಾವೆಲ್ಲಿದ್ದೀವಪ್ಪ ಅಂದರೆ ಹೊಸದುರ್ಗದಲ್ಲಿದ್ದೀವಿ. ನಮ್ಮ ಫ್ರೆಂಡ್ ಕೂಡ ಹೊರಟಿದ್ದಾನೆ. ಇವತ್ತು ಆಬ್ವಿಯಸ್ಲಿ ನಾವು ಚಿಕ್ಕಮಂಗ್ಳೂರು ರೈಡ್ ಹೊರಟಿದ್ದೀವಿ. ಸರಿ ಆಯ್ತು, ಇಲ್ಲೊಂದು ಟೀ ಕುಡ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಈಗ ನಮ್ಮ ರೈಡಿಂಗ್ನ ಸ್ಟಾರ್ಟ್ ಮಾಡೋಣ. ಸರಿ ಆಯಿತು, ಬನ್ನಿ ನಾವು ಡೈರೆಕ್ಟಾಗಿ ಈಗ ಸೀದಾ ಇಲ್ಲಿಂದ ಕಡೂರಿಂದ ಚಿಕ್ಕಮಂಗ್ಳೂರು, ಸೀದಾ ಅಲ್ಲಿಂದ ಮುಳ್ಳಯ್ಯನಗಿರಿ ಫಸ್ಟು ನಮ್ಮ ಪಾಯಿಂಟು. ಮುಳ್ಳಯ್ಯನಗಿರಿಯಿಂದ ಮತ್ತೆ ಬಾಬಾ ಬುಡನ್ಗಿರಿ ಹೋಗ್ತೀವಿ. ಮತ್ತು ಬಾಬಾ ಬುಡನ್ಗಿರಿ ಹೋಗೋ ರೋಡಲ್ಲಿ ನಿಯರ್ ಬೈ ಯಾವ ಪ್ಲೇಸ್ ಎಲ್ಲ ಸಿಗುತ್ತೋ ಅದನ್ನೆಲ್ಲ ನೀಟಾಗಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಸರಿ ಆಯಿತು, ಬನ್ನಿ ನಮ್ಮ ರೈಡಿಂಗ್ನ ಇವತ್ತು ಸ್ಟಾರ್ಟ್ ಮಾಡೋಣ. ನಾವು ಡೈರೆಕ್ಟಾಗಿ ನಿಮಗೆ ಸಿಗ್ತೀನಿ ಚಿಕ್ಕಮಂಗ್ಳೂರಲ್ಲಿ. ಓಕೆ, ನಮಸ್ತೆ ಸ್ನೇಹಿತರೆ, ನಾವಿವಾಗ ಇದ್ದೀವಿ ಚಿಕ್ಕಮಂಗ್ಳೂರು. ಈಗ ನಾವೆಲ್ಲಿಗೆ ಹೊಟ್ಟಿದ್ದೀವಪ್ಪ ಅಂದರೆ, ನಾವು ಅಲ್ಲೇ ಹೇಳ್ದಂಗೆ ಸೀದಾ ಮುಳ್ಳಯ್ಯನಗಿರಿ ಬೆಟ್ಟ. ನಮ್ಮ ಬೈಕಲ್ಲಿ ಅದು ನಾನು ಎಕ್ಸ್ಪಲ್ಸ್ ತೊಗೊಂಡೋಗಿಂದ ನನ್ನ ಫಸ್ಟ್ ರೈಡು ಅಂದರೆ ಮುಳ್ಳಯ್ಯನಗಿರಿ. ಈಗ ಡೈರೆಕ್ಟಾಗಿ ಮುಳ್ಳಯ್ಯನಗಿರಿಗೆ ಹೋಗ್ತಾಯಿದ್ದೀವಿ. ಎಲ್ಲ ನಮ್ಮ ಚಿಕ್ಕಮಂಗ್ಳೂರು ಹುಡುಗರು ಮತ್ತು ಎಲ್ಲ ಜನತೆಗೂ ನಮ್ಮ ಕಡೆಯಿಂದ ದೊಡ್ಡ ನಮಸ್ಕಾರ. ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೆಂಗೆ ಹೋಗೋದು? ಮುಳ್ಳಯ್ಯನಗಿರಿ ಸೀದಾನಾ? ಓಕೆ 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 ವೆದರ್ ಮಾತ್ರ ಸಖತ್ತಾಗಿರುತ್ತೆ ಅಂದ್ಕೊಳ್ಳಿ. ಅಲ್ಲಿ ಮಾತ್ರ ಇನ್ನೂ ಬೇರೆ ಬೇರೆ ಪ್ಲೇಸ್ನೂ ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಏನು ಗುರು, ನಮ್ಮ ಕಾಫಿ ನಾಡ್ ಚೆಂದು ಎಲ್ಲೂ ಕಾಣ್ತಿಲ್ಲ. ಎಲ್ಲಿ ಕಾಣ್ತಾನೆ ಗುರು? ನಾವಿವತ್ತು ಕಾಫಿ ನಾಡು ಚಂದ್ರ ನೋಡಕ್ಕೆ ಬಂದಿಲ್ಲ. ನಾವು ಬಂದಿರೋದು ಮುಳ್ಳಯ್ಯನಗಿರಿ ಬೆಟ್ಟ ನೋಡೋಣ ಅಂತ. ಬನ್ನಿ ಹೋಗೋಣ. ಏನಮ್ಮ ಟೀ ಕುಡಿತೀಯಾ? ಸ್ನೇಹಿತರೆ ಬನ್ನಿ, ನಮ್ಮ ಗೆಳೆಯ ಟೀ ಕೇಳ್ತಿದ್ದಾನೆ. ಸಿಕ್ಕಾಬಟ್ಟೆ ನಡುಗ್ತಿದ್ದಾನೆ, ಇಲ್ಲೇ ನಡುಗ್ತಿದ್ದಾನೆ. ಮತ್ತೆ ಮೇಲೆ ಹೋದ್ಮೇಲೆ ಅದೇನು ಮಾಡ್ತಾನೋ ಏನೋ ಗೊತ್ತಿಲ್ಲ. ನೋಡಿ ಬಡ್ಕೊತಿದ್ದಾನೆ ಹಂಗೆ, ಟೀ ಅಂಗಡಿ ಅಂತ. ಸರಿ ಬನ್ನಿ, ಒಂದು ಟೀ ಹಾಕ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಈಗ ಟೈಮ್ ಬಂದು ಈಗ ಟೈಮ್ 6:45 7 ಗಂಟೆ ಅಂದ್ಕೊಳ್ಳಿ. ಸೊ ಬನ್ನಿ, ಈಗ ಒಂದು ಟೀ ಹಾಕ್ಕೊಂಡು ಹೊರಟು ಇಲ್ಲಿಂದ. ಬಾ ಮಗ. ಆಯ್ತು, ಸೊ ಇದೇ ಚೆಕ್ ಪೋಸ್ಟು. ಈಗ ಚೆಕ್ ಪೋಸ್ಟಿಂದ ಇಲ್ಲಿ ಒಂದು ಟಿಕೆಟ್ ಕೊಡ್ತಾರೆ. ಇದನ್ನು ತಗೊಂಡು ನಾವು ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಎಷ್ಟು ತಗೊಂಡ್ರಿ ಮಗ? 10 ರೂಪಾಯ? ವಾ, ಜೀಪ್ ನೋಡ್ರಿ ಏನು ಹೊಡಿತಾರೆ ಗುರು ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ. ಜೀಪ್ಗಳ್ದೆ ಹವಾ ಇಲ್ಲಿ. ಅಬ್ಬಾ ಏನು ಚಳಿ ಗುರು. ನಡುಗ್ತಿದ್ದೀನಿ ನಾನಂತೂ.
ಅಷ್ಟು ಚಳಿ. ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೋ ಏನೋ ಯಪ್ಪ. ಅಂದರೆ ಬೇಕಾದಷ್ಟು ಸಲ ಬಂದಿದ್ದೀನಿ, ಬಟ್ ಬೈಕ್ ರೈಡ್ ಮಾತ್ರ ಈ ಜಾಗಕ್ಕೆ ಇವತ್ತು ಇಲ್ಲಿಗೆ ಫಸ್ಟ್ ನಾವು ಬರ್ತಿರೋದು. ನೋಡ್ಕೊರು ಕಾಫಿ ನಾಡು ಚೆಂದು. ಇಲ್ಲಿ ನಿಮಗೆ ಇದೊಂದೇ ಪೆಟ್ರೋಲ್ ಬಂಕ್ ಸಿಗೋದು. ನೀವೇನಾದರೂ ಪೆಟ್ರೋಲು ಡೀಸೆಲ್ ಏನು ಹಾಕ್ಸ್ಕೊಳಂಗಿದ್ರೆ ಇಲ್ಲೇ ಹಾಕ್ಸ್ಕೊಂಡು ಹೋಗ್ಬಿಡ್ಬೇಕು. ಮತ್ತು ಮುಂದೆ ಎಲ್ಲ ನಿಮಗೆ ಪೆಟ್ರೋಲು ಡೀಸೆಲ್ ಎಲ್ಲೂ ಸಿಗೋಲ್ಲ. ಇಲ್ಲಿ ಹೋಮ್ ಸ್ಟೇಗಳು ಮಾತ್ರ ಸಕ್ಕತ್ತಾಗಿರ್ತಾವೆ ಸ್ಟೇ ಆಗೋಕ್ಕೆ, ಬಟ್ ಸಿಕ್ಕಾಬಟ್ಟೆ ಬ್ಲೇಡು ಅಂದ್ಕೊಳ್ಳಿ. ಜಸ್ಟ್ ನಿಮ್ಗೆ ಏನಿಲ್ಲ ಅಂದರೆ ಒಂದು ನೈಟಿಗೆ 2,500-3,000 ಚಾರ್ಜ್ ಮಾಡ್ತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಕೆಲವು ಸಂದರ್ಭದಲ್ಲಿ ಫ್ಯಾಮಿಲಿ ಜೊತೆ ಬಂದಾಗ ಕೊಡಲೇಬೇಕು ಅಷ್ಟೊಂದು. ಯಾರಿಗೂ ಏನು ಹಿಂಗೆ ಹೋಗ್ತಾನೆ ಪಕ್ಕದಲ್ಲೇ ಮೊದಲೇ ನಡುಗ್ತಿದ್ದೀವಿ, ಇವನು ಬೇರೆ ಇನ್ನೂ ನಡುಗಿಸ್ಬಿಡ್ತಾವ. ಇಲ್ಲಿ ಒಂಚೂರು ಬಿಸಿಲಿದೆ. ಏನು ಜಾಗ ಗುರು ಇದು. ಲೊಕೇಶನ್ ಮಾತ್ರ ಸಕ್ಕತ್ತಾಗಿದೆ. ನಮ್ಮ ಮೂವಿ ಮೇಕರ್ಸ್ ಅಂತೂ ಇಲ್ಲಿಂದ ನೇಪಾಳ ಭೂತಾನ್ವರೆಗೂ ಹೋಗ್ತಾರೆ, ಬಟ್ ಇಲ್ಲಿರೋ ಜಾಗ ಅವ್ರ ಕಣ್ಣಿಗೆ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ಗುರು ನನಗಂತೂ. ಅದೊಂದು ಹೋಮಿನಿ ಹೋಗ್ತಿದೆ, ಹಿಂದ್ಗಡೆ 3 ನಾಮ ಬೇರೆ ಹಾಕೊಂಡಿದ್ದಾನೆ. ಮೋಸ್ಟ್ಲಿ ಫಾಗು ಕಡಿಮೆ ಇರ್ಬೋದು ಅನಿಸುತ್ತೆ. ಫಾಗ್ ನೋಡೋಕ್ಕೆ ಸಿಗುತ್ತೋ ಹೆಂಗೋ ಗೊತ್ತಿಲ್ಲ. ನೋಡಿ, ಮುಳ್ಳಯ್ಯನಗಿರಿ ಈ ಕಡೆ ಲೆಫ್ಟ್ ಹೋಗಬೇಕು. ಸ್ಟ್ರೈಟ್ ಹೋದರೆ ಬಾಬಾ ಬುಡನ್ಗಿರಿ, ಕಾಳಿಕೆರೆ, ಮಾಣಿಕ್ಯದಾರಿಗೂ ಹೋಗೋಣ ಬಂದು. ನೆಕ್ಸ್ಟು ಬರೀ ನಾವು ಫಸ್ಟಲ್ಲಿ ಮುಳ್ಳಯ್ಯನಗಿರಿಗೆ ಹೋಗೋಣ. ಅಬ್ಬಾ, ಯಾರೋ ನಮ್ಮ RX ರೈಡರ್ ಬಂದಾಗರು. Zero-6 ನಮ್ಮ ತುಮಕೂರಿನವರು ಗುರು ಇವರು. ನನ್ನ ಕಾಲೇಜ್ ಲೈಫಲ್ಲಿ ಇದ್ದಿದ್ದು ಬೈಕು ಕೊಟ್ಬಿಟ್ಟೆ ಗುರು. ಇವತ್ತು ಅನಿಸುತ್ತೆ ಯಾಕಾದರೂ ಕೊಟ್ಟೆ ಗುರು ಈ ಗಾಡಿನ ಅಂತ.
ಗುರು RX ಹೆಂಗೆ ಹೋಗ್ತಾನೆ. ಕಿತ್ತೋಗಿದ್ಯಪ್ಪ ರೋಡ್, ಏನು ಮಾಡೋಣ. ನಮ್ಮ ಗೌರ್ಮೆಂಟ್ನವ್ರು ಅಲ್ಲಿ ನೋಡಿದ್ರೆ ಎಂಟ್ರೆನ್ಸಲ್ಲೇ ದುಡ್ಡು ಕೊಟ್ಟು ಕಟ್ಟಿಸ್ಕೊಂಡ್ರು. ಇನ್ನು ಅದೇನು ಮಾಡ್ತಾರೋ ಏನೋ ಗೊತ್ತಿಲ್ಲ ಆ ದುಡ್ಡಲ್ಲಿ. ಮತ್ತೆ ಇಲ್ಲೊಬ್ರು 06 ಪಾಸಿಂಗು ತುಮಕೂರಿನ ಇರ್ಬೋದು ಅನ್ಸುತ್ತೆ. ಬನ್ನಿ ಒಂದ್ಸಲ ಮಾತಾಡ್ಸೋಣ. ಗುರು ತುಮಕೂರಲ್ಲಿ ಎಲ್ಲಿ? ಗುಬ್ಬಿನಾ? ನಮ್ಮದು ಶಿರಾ. ಎಷ್ಟೊತ್ತಿಗೆ ಬಂದ್ರಿ? ಹೋಗ್ಲಿ ನಮ್ಮ ಬಾಯ್ಸು ಮುಂದೆ, ನಾವು ನಿಧಾನಕ್ಕೆ ಹೋಗೋಣ. ಹಿಂಗೆ ಮಾತಾಡಿಸ್ತಾರಲ್ಲ ಗುರು ನಮ್ಮ ಹುಡುಗರು. ಫಾಲ್ಸ್ ಕೂಡ ಸ್ವಲ್ಪ ಕಮ್ಮಿ ಹರಿತಿದೆ. ಹುಲಿಗಳು ಇದೆ, ಎಚ್ಚರಿಕೆ. ಬಾಗರು ನಾವಿಲ್ವಾ? ಸಿಂಹ ಇಲ್ವಾ ಇಲ್ಲಿ? ಹುಲಿ ಹೆಂಗೆ ಬಂದ್ಬಿಡುತ್ತೆ. ಮಜಾ ಆಯಾ. ಅಬ್ಬಾ ಏನು ಗುರು ಹಿಂಗಿದೆ ಇದು? ಇನ್ನೂ ಮೇಲೆ ಹೋಗೋಣ ಬನ್ನಿ. ಪಿಕ್ಚರ್ ಅಭಿ ಬಾಕಿ ಹೇ. ಇಲ್ಲ ಗುರು, ಇವತ್ತೇನು ಅಷ್ಟೊಂದೇನು ಫಾಗಿಲ್ಲ. ಮೋಸ್ಟ್ಲಿ ನಾವು ಒಂಚೂರು ಬೇಗ ಬರಬೇಕಿತ್ತ. ಏನೋ ಗೊತ್ತಾಗ್ತಿಲ್ಲ. ಬೇಗ ಬಂದಿದ್ರೆ ಫಾಗ್ ನೋಡ್ಬೋದಿತ್ತೇನೋ. ವ್ಯೂ ಮಾತ್ರ ಅಲ್ಟಿ ಗುರು. ಈ ವೈಟ್ ಬೋರ್ಡ್ ಕಾರಣವ್ರು ಏನು ಕಾದ್ರೂ ಬರ್ತಾರಪ್ಪ. ದುಡ್ಡಿದೆ ಅಂತ ತೊಗೊಂಡ್ಬಿಡ್ತಾರೆ, ಬಂದಿಲ್ಲ ನಮ್ಮ ಜೀವ ತೆಗಿತಾರೆ ಗುರು ಇವರು. ಕಾರ್ ಓಡ್ಸೋಕ್ಕೆ ಬರಲ್ಲ ಏನಿಲ್ಲ, ವರ್ಷಕ್ಕೊಂದ್ಸಲ ಕಾರ್ ತೆಗಿತಾರೆ, ಬಂದ್ಬಿಡ್ತಾರೆ ಹಿಂಗೆ ತೊಗೊಂಡಿಲ್ಲಿ. ನಾನು ಎಲ್ಲೋ ಬೋರ್ಡ್ ಕಾರ್ ಡ್ರೈವರ್ಗಳು ಸರಿ ಇವರು. ನೀನು ಯಾವ ಜಾಗಕ್ಕೆ ಬಿಟ್ಟರು ಬರ್ತಾರೆ ಅವರು. ಇವ್ರು ನೋಡಿ ಇವ್ರು ಹೋಗೋದು. ಈ ಜಾಗದಲ್ಲಿ ನಮ್ಮ ಎಲ್ಲೋ ಬೋರ್ಡ್ ಗಾಡಿ ಡ್ರೈವರ್ಸ್ ಇದ್ದಿದ್ರೇನಾ ಅಬ್ಬಾ. ಚಿಕ್ಕ ಗಾಡಿ ಆದರೂ ಅವ್ರು ಓಡಿಸೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇವ್ರು ಇಷ್ಟೊಂದು ಬಂಡವಾಳ ಹಾಕಿ ಓಡಿಸೋದು ನೋಡಿದ್ರೆ ಇಲ್ಲಿಂದ ತೊಗೊಂಡು ಎಸಿಬೇಕು ಅನಿಸುತ್ತೆ. ವಾ, ಈ ನೋಡ್ಗುರು ಅಲ್ಲಿ ವ್ಯೂ ಹೆಂಗೈತೆ. ನಮ್ಮೆಲ್ಲೋ ಗಾಡಿ ಡ್ರೈವರ್ಗಳು ಹೆಂಗೆ ಹೋಗ್ತಾರೆ. ಈ ನನ್ನ ಮಕ್ಕಳು ಇದ್ದಾರೆ ಇಲ್ಲಿ. ವಾವ್, ಫಾಲ್ಸ್ ಹರಿತಿದೆ ನೋಡಿ ಇಲ್ಲಿ. ಗುರು ಇಲ್ಲಿ ಕಪಲ್ಸು. ಹುಡುಗ ಇನ್ನು ಯಾವಾಗ ಬರ್ತಾನೋ ಹಂಗೆ ಗೊತ್ತಿಲ್ಲ. ವಾ, ಏನು ಗುರು ಸನ್ಲೈಟ್ ನೋಡ್ಗುರು ಹೆಂಗೆ ಹೊಡಿತೈತೆ. ನಮ್ಮ ಇಂಡಿಯಾದ ಬ್ರ್ಯಾಂಡ್ ಸ್ವಿಫ್ಟ್ ಕಾರ್ ಸುಜುಕಿ.
ಎಲ್ಲರೂ ವೀಡಿಯೋ ಮಾಡೋಕ್ಕೆ ಕಣ ಬಂದಿರೋದೆಲ್ಲರೂ ಇಲ್ಲಿ ನೋಡಿ. ಇಲ್ಲೊಂದು ಫಾಲ್ಸು. खत्म, बाय बाय, टाटा, गुड बाय, गया. ಯಪ್ಪ, ಕಾರ್ನವ್ರು ಸೈಡೇ ಬಿಡಲ್ಲ ಅಂತಾರಲ್ಲಪ್ಪ. ಏನು ಗುರು ಹಿಂಗೆ ಬರ್ತಾರೆ ಮೈ ಮೇಲೇ. ಇಲ್ಲಿ ನೋಡಿ, ಸ್ವಚ್ಛತೆ ಕಾಪಾಡಿ ಅಂತ ಸುಮ್ಮನೆ ಡಸ್ಟ್ಬಿನ್ ಹಾಕೋದು ಅಷ್ಟೇ ನಮ್ಮ ಜನಗಳು ಮಾಡೋ ಕೆಲಸನೇ ಮಾಡೋದು. ಅದೇ ಹೇಳ್ತಾರಲ್ಲ, ನಾಯಿ ಬಾಲಕ್ಕೆ ದೆಬ್ಬೆ ಕಟ್ಟಿದ್ರೆ ನೆಟ್ಗಾಗುತ್ತಾ? ಚಾನ್ಸೇ ಇಲ್ಲ. ಕಲಿತಾರ ಏನೋ. ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಇಂಥ ಜಾಗಕ್ಕೆ ಬಂದಾಗ ಹೆಂಗಿರ್ಬೇಕು ಹಂಗಿರ್ಬೇಕು ಗುರು. ಸುಮ್ಮನೆ ಏನಂದ್ರೆ ಅದೇ ತಿಂದು ಇಲ್ಲೇ ಕುಡಿದು ಎಸ್ದು ಹೋಗೋದಲ್ಲ. ಇಂಥ ಜಾಗಗಳು ನೆಕ್ಸ್ಟ್ ಜನ್ರೇಷನ್ಗೆ ನೋಡೋಕ್ಕೆ ಸಿಗುತ್ತಾ ಇಲ್ಲವೋ ಗೊತ್ತಿಲ್ಲ, ಬಟ್ ಅವರಿಗೋಸ್ಕರ ಆದರೂ ಕಾಪಾಡಿ ಆಯಿತಾ. ಸುಮ್ಮನೆ ಎಲ್ಲಂದ್ರಲ್ಲೇ ಕಸ ಎಸ್ದು ಪರಿಸರನ ಹಾಳು ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲ ಗುರು, ಇವತ್ತೇನು ಅಷ್ಟೊಂದು ಹಾಗೆ ಕಾಣಿಸ್ತಿಲ್ಲ ನಮಗೆ, ಬಟ್ ಗಾಳಿ ಮಾತ್ರ ಸಿಕ್ಕಾಬಿಟ್ಟೆ ಹೊಡಿತಿದೆ. ವೀಕೆಂಡಲ್ಲಿ ಬಂದರೆ ಮಸ್ತ್ ಇರುತ್ತೆ, ಬಟ್ ವೀಕೆಂಡಲ್ಲಿ ಬರೋಕ್ಕೆ ಜನ ತುಂಬ್ಕೊಂಡು ಸಾಯ್ತಿರ್ತಾರೆ ಹಂಗೆ. ವಾಹ್, ನೋಡಿ ನಾವು ಇನ್ನೂ ಅಲ್ಲಿ ಹೋಗ್ಬೇಕು. ಏನು ಗುರು, ಹಿಂದೆ ಇದ್ದವ್ರು ಮತ್ತೆ ಮುಂದೆ ಹೋಗ್ಬಿಟ್ಟವ್ರೆ. ವೆಹಿಕಲ್ಸ್ ಇವತ್ತು ಸಿಕ್ಕಾಬಟ್ಟೆ ಕಮ್ಮಿ ಇದ್ದಾವೆ. ಹೇಳ್ಬೇಕು ಅಂದರೆ ವೀಕೆಂಡಲ್ಲಿ ಬರೋಕ್ಕಿಂತ ವೀಕ್ ಡೇಸಲ್ಲಿ ಬರೋದೇ ಬೆಟರ್. ಯಾಕಂದರೆ ಯಾರೂ ಅಷ್ಟೊಂದು ಜನ ಇರಲ್ಲ. ವೀಕೆಂಡಲ್ಲಿ ಬಂದರೆ ಹುಳ ತುಂಬ್ಕೊಂಡಿರ್ತಾರೆ ನೋಡಿ ಜನಗಳು ಮಾತ್ರ ಇರಲಿ. ಯಾರಿಗೂ ಹಿಂಗೆ ಹೋಗ್ತಾನೆ. ಮಹಾರಾಷ್ಟ್ರದೇ ಪಾಸಿಂಗ್ ಜೀಪ್ಗಳೆಲ್ಲ ತಗೊಂಡು ಇಟ್ಕೊಂಡ್ಬಿಟ್ಟವ್ರಲ್ಲಪ್ಪ ಇಲ್ಲಿ. ನೋಡಿದ್ರು ಎಷ್ಟು ಸಕ್ಕತ್ತಾಗಿದೆ ಕೆಳಗಡೆ ನೋಡೋಕ್ಕೆ. ಏನು ಗುರು ಇದು ಹಿಂಗೈತೆ, ಸೈಕ್ ಆಗಿದೆ ಅಲ್ಲ ಗುರು. ಮೇಲೆ ಬರ್ತಾ 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 ಸಿಕ್ಕಾಬಟ್ಟೆ ಗಾಳಿನೇ ಎಳೆದು ಬಿಸಾಕ್ತಿದೆ ಹೆಂಗೆ.
ಏನು ಗುರು ಮೆತ್ತಗೆ ಹೋಗ್ರಪ್ಪ ಬಾಯ್ಸ್, ಹುಷಾರಾಗಿ ಹೋಗಿ. ಏನು ಹೈಟಿಗೆ ಬಂದ್ಬಿಟ್ವಪ್ಪ. ಒಗ್ಗತ್ತ ಎಕ್ಸ್ಪಲ್ಸೇ ಎತ್ತಂಗಿಲ್ವಲ್ಲ ಗುರು, ತಿಣುಕ್ತಿದೆ ಹೆಂಗೆ ಎತ್ತಕ್ಕೆ. ಬೈಕ್ನ ಇಲ್ಲೇ ಎಲ್ಲಾದರೂ ಪಾರ್ಕ್ ಮಾಡಬೇಕು. ಬನ್ನಿ ಕೆಳಗೆ ಹೋಗೋಣ. ಓ ಅಪ್ಪ, ಇಲ್ಲಿ ಜೀಪ್ ಓಡಿಸೋರ್ನ ನೋಡ್ಬಿಟ್ರೆ ಬಾಯಿಗೆ ಬರ್ತೈತೆ ಗುರು. ನೋಡ್ಗುರು ಇವ್ರನ್ನ. ಇಲ್ಲಿಗೆ ಹಾಕೋಣಪ್ಪ ಬೈಕು. ಮೇಲ್ಗಡೆ ಹತ್ತಬೇಕು. ಹತ್ತನ ಬನ್ನಿ, ಅಲ್ಲಿಗೆ ಹೋಗ್ಬೇಕು ನಾವೀಗ. ಲೈಫಲ್ಲಿ ಸ್ಪೀಡ್ ಬೇಕು, ಓಡ್ತಿರ್ಬೇಕು, ಪಕ್ಷಿ ತರ ಫ್ರೀಯಾಗಿ ಹಾರ್ತಿರ್ಬೇಕು. ಐ ಡೋಂಟ್ ಲೈಕ್ ಎನಿಬಡಿ ಹೋಲ್ಡಿಂಗ್ ಮೀ ಬ್ಯಾಕ್. ಜೀವನದಲ್ಲಿ ಉಚಿತನ ಇರಬೇಕು. ಐ ಮೀನ್ ಮ್ಯಾಡ್ನೆಸ್, ನಾಟ್ ಮೆಥಡ್. ನಮ್ಮಪ್ಪ ಸೊ ಗಾಯ್ಸ್, ಈಗ ನಾವು ಆಲ್ರೆಡಿ ಮುಳ್ಳಯ್ಯನಗಿರಿ ಬೆಟ್ಟ ಹತ್ತಿದ್ದೀವಿ. ಮೇಲ್ಗಡೆ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಏನೂ ತೆಗಿಯೋಂಗಿಲ್ಲ, ಆದರೂ ತೆಗಿತಿದ್ರು. ಬಟ್ ನಮ್ಗೆ ಯಾಕೆ ಬೇಕು, ಆದರೂ ನೋ ಫೋಟೋಗ್ರಫಿ ಅಂತ ಹಾಕಿದ್ದಾರೆ. ಅದಕ್ಕಾದರೂ ಮರ್ಯಾದೆ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಯಾವುದೂ ಏನೂ ತೆಗಿಯೋಕ್ಕೆ ಹೋಗಲಿಲ್ಲ. ಮತ್ತು ಇದು ನಮ್ಮ ಕರ್ನಾಟಕದ ಸ್ವರ್ಗ ಅಂತಲೇ ಹೇಳ್ಬೋದು. ಇದು ಅಷ್ಟು ಸಕ್ಕತ್ತಾಗಿದೆ ನೋಡೋಕ್ಕೆ. ಮತ್ತು ಇನ್ನೊಂದು ಬೇಜಾರು ವಿಷಯ ಏನು ಅಂದರೆ ಫಾಗಿಲ್ಲ, ಆದರೆ ಗಾಳಿ ಮಾತ್ರ ಸಿಕ್ಕಾಬಟ್ಟೆ ಬೀಸ್ತಾ ಇದೆ. ನೋಡಿ, ಕೇಳಿಸ್ಕೋಬೋದು ನೀವು ಗಾಳಿ ಸೌಂಡು. ಸಿಕ್ಕಾಬಟ್ಟೆ ಗಾಳಿ ಮಾತ್ರ ಸಿಕ್ಕಾಬಟ್ಟೆ ಇದೆ. ಬಟ್ ಏನು ಮಾಡ್ತೀರಾ, ನಮ್ಮ ಬ್ಯಾಡ್ ಲಕ್ ಇವತ್ತು ಫಾಗ್ ನೋಡೋಕ್ಕೆ ನಮಗೆ ಸಿಗಲಿಲ್ಲ. ಮತ್ತು ಇದು ಸಮುದ್ರ ಮಟ್ಟದಿಂದ 6300 ಅಡಿಯಷ್ಟು ಎತ್ತರದಲ್ಲಿ ಇದು ಇದೆ. ಈಗ ನೆಕ್ಸ್ಟು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಬಾಬಾ ಬುಡನ್ಗಿರಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ರೆಸಾರ್ಟ್ಗಳಂತೂ ಈ ಜಾಗದಲ್ಲಿ ಏನು ಸಕ್ಕದಾಗಿ ಕಟ್ಟಿದ್ದಾರೆ ಅಂದರೆ, ಒಬ್ಬ ಅದು ಹೆಂಗೆ ಕಟ್ತಾರೋ ಏನೋ ಈ ಜಾಗದಲ್ಲಂತೂ. ಅಯ್ಯೋ ನೋಡಿದ್ರು, ಅವನು ಯಾರೋ ಕಾರ್ ಮೇಲೆ ಇಟ್ಟಿರೋದು ಮೊಬೈಲು. ಓ, ನಮ್ಮ ದೇವಿ ಫಾಲ್ಸ್. ವಾ, ಸುಜುಕಿ ಗಾಡಿನ ಈ ರೇಂಜಿಗೆ ಮಾಡಿಫೈ ಮಾಡಿದ್ದಾನೆ ಬ್ರೋ. ಪ್ರೈವೇಟ್ ವೆಹಿಕಲ್ ಅಲೋ ಮಾಡಲ್ವಾ? ಬೈಕೂ ಬಿಡಲ್ವಾ? ಸಕ್ಕದಾಗಿದೆ ಗುರು.